ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನಿವತ್ತಿನ ವೀಡಿಯೋದಲ್ಲಿ ಲೈನಿಂಗ್ ಬ್ಲೌಸು ಸ್ಟಿಚಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ನೋಡಿ, ಮೊದಲಿಗೆ ಇದನ್ನು ಕಟ್ಟಿಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಟ್ಟಿಂಗ್ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ಅರ್ಥ ಆಗುತ್ತೆ. ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ಬ್ಯಾಕ್ ಪಾರ್ಟ್ ಮಾತ್ರ ತೊಗೊತಾ ಇದ್ದೀನಿ. ಇದು ನೋಡಿ, ಉಲ್ಟಾ ಇರೋದು ಕೆಳಗಡೆ ಹೋಗೋ ಥರ ಇಟ್ಕೊಂಡಿದ್ದೀನಿ ಮೇನ್ ಪೀಸು, ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ನೋಡಿ, ಕೆಳಗಡೆ ಈ ಥರ ನೀಟಾಗಿ ನೆಕ್ಕೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆನೂ ಈ ಥರ ನೀಟಾಗಿ ಎರಡನ್ನೂ ಸಮವಾಗಿ ಇಟ್ಕೊಂಡು ಲೈನಿಂಗು ಮತ್ತು ಮೇನ್ ಪೀಸ್ನು ಈ ಥರ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಬೇಕು. ಎರಡನ್ನೂ ಸಮವಾಗಿ ಇಟ್ಕೊಂಡು ಸ್ಟ್ರೈಟಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ನೋಡಿ, ನೆಕ್ಕನ್ನ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಪಿನ್ಸ್ನ ಚುಚ್ಕೊಳ್ಳಿ. ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ನೀಟಾಗಿ ಎಲ್ಲೂ ಲೂಸ್ ಬಿಡ್ದಿರ ಇಟ್ಕೊಂಡು ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ, ಒಳಗಡೆ ಇರುತ್ತಲ್ಲ ಮೇನ್ ಪೀಸು, ಅದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಅಲ್ಲಲ್ಲಿ ನ್ಯಾಚ್ ಹೊಡ್ಕೊಬೇಕು. ನ್ಯಾಚ್ ಹೊಡ್ಕೊಂಡು ಇದನ್ನು ಸೀದಾ ಮಾಡ್ಕೊಬೇಕು. ನೋಡಿ, ಕೈ ಈ ಥರ ಒಳಗಡೆ ತೂರಿಸ್ಬಿಟ್ಟು ಈ ಥರ ಸೀದಾ ಮಾಡ್ಕೊಳ್ಳಿ. ಈ ಥರ ಸೀದಾ ಮಾಡಿಕೊಂಡು ಕೆಳಗಡೆ ಸೈಡು ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೆಕ್ಕಿಗೂ ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಡಿ. ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ, ಕಿನಾರಿ ಸ್ಟಿಚ್ಚು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಸುತ್ತಲೂ ಜಾಯಿಂಟ್ ಮಾಡ್ಕೊಳ್ಳಿ. ಎರಡು ಸೈಡು ಈ ಥರನೇ ಜಾಯಿಂಟ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಇರೋ ಮೇನ್ ಪೀಸ್ನ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ನ ತಗೊಂಡು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಳ್ಳಿ. ಮೇನ್ ಪೀಸು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಳ್ಳಿ. ಈ ಥರ ನೆಕ್ನ ಸುತ್ತು ಪಿನ್ಸಿಂದ ಸೆಕ್ಯೂರ್ ಮಾಡಿಕೊಂಡು ಈ ಥರ ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಂಡು ಒಳಗಡೆ ಇರೋ ಮೇನ್ ಪೀಸ್ನ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ನೋಡಿ, ಇದನ್ನು ಇನ್ಸೈಡ್ಗೆ ತಿರುಗಿಸ್ಬಿಡಬೇಕು. ಲೈನಿಂಗ್ನ ನೋಡಿ ಇನ್ಸೈಡ್ಗೆ ಈ ಥರ ತಿರುಗಿಸ್ಬಿಟ್ಟು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಪೈಪಿಂಗ್ ಇಡ್ತಾಯಿಲ್ಲ, ಇದು ಈಸಿ ಮೆಥಡು. ನೀಟಾಗಿ ನಾವು ನೆಕ್ಗೆ ಕಿನಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಗಿನರ್ಸ್ ಆದರೆ ನೀವು ಈ ಥರ ಫಸ್ಟು ನೆಕ್ನ ಸ್ಟಿಚ್ ಮಾಡಿ ಆನಂತರ ಪೈಪಿಂಗು ಮತ್ತು ಎಮ್ಮಿಂಗು ಮಾಡಿದರೆ ನಿಮ್ಗೆ ನೀಟಾಗಿ ಬರುತ್ತೆ. ಈಗ ಲೈನಿಂಗ್ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರೋ ಮೇನ್ ಪೀಸ್ನ ಟ್ರಿಮ್ ಮಾಡ್ಕೊಂಬಿಡಿ. ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಟ್ರಿಮ್ ಮಾಡ್ಕೊಂಡ ನಂತರ ನೋಡಿ, ಶೋಲ್ಡ್ರ್ ತಾವು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಡಾಟ್ ಹಾಕ್ಕೊಬೇಕು. ಫ್ರಂಟ್ ಡಾಟು ಉದ್ದ ಬಂದುಬಿಟ್ಟು 1.5 ಇಂಚು, ಅಗಲ ಬಂದುಬಿಟ್ಟು 3/4 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು 3/4 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ಈ ಥರ ಡಾಟ್ನ ಹಾಕ್ಕೊಳ್ಳಿ. ಈ ಥರ ಡಾಟ್ ಹಾಕ್ಕೊಂಡ ನಂತರ ಇದು ಸೆಂಟ್ರದ್ದು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಮೇನ್ ಡಾಟ್ ಇರುತ್ತಲ್ಲ, ಮೇನ್ ಡಾಟ್ಗೆ 1 ಇಂಚ್ ಗ್ಯಾಪ್ ಬರಬೇಕು. ಈ ಕಡೆ ಡಾಟ್ಗೂ ಅಷ್ಟೇ 1 ಇಂಚ್ ಗ್ಯಾಪ್ ಇದ್ದಂಗೆ ಸ್ಟಾಪ್ ಮಾಡಿ. ನೋಡಿ, ಈ ಥರ. ಈಗ ಹಾರ್ಮಲ್ ಸೈಡ್ದು ಮತ್ತು ಸೆಂಟ್ರದ್ದು ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸೆಂಟ್ರ್ ಡಾಟ್ಗೆ 1 ಇಂಚ್ ಗ್ಯಾಪ್ ಇರಬೇಕು, ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಈ ಸೈಡು ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಈ ಸೈಡ್ ಜಾಯಿಂಟ್ ಮಾಡ್ತೀವಲ್ಲ, ಆ ಸೈಡೂ
ಅದೇ ಥರನೇ 1 ಟೆನ್ಷನ್ ಮಾರ್ಜಿನ್ಗೆ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮೇನ್ ಡಾಟ್ಗೆ 1 ಇಂಚ್ ಗ್ಯಾಪ್ ಇದ್ದಂಗೆ ನಾವು ಸ್ಟಾಪ್ ಮಾಡ್ಕೊಬೇಕು. ಈ ಥರ ಕ್ರಾಸ್ಗೆ ತೆಗೆದುಬಿಟ್ಟು ರಫ್ ಮಾಡಿ ತೆಗೆದುಬಿಡಿ. ಡಾಟು ಎಡ್ಜಿಗೆ ಬರಬೇಕು. ಬರ್ತಾ ಬರ್ತಾ ಕೊನೆಯಲ್ಲಿ ಈ ಥರ ಎಡ್ಜಿಗೆ ಬರಲಿ. ಸ್ಟಾರ್ಟಿಂಗಿಂದ 1 ಇಂಚಿಗೆ ಬಂದು 1 ಟೆನ್ಷನ್ ಮಾರ್ಜಿನಿಗೆ ಬಂದು ಆನಂತರ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇದನ್ನು ನೋಡಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ 2 ಫ್ರಂಟು ನಮಗೆ ಈ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಈಗ ಸ್ಲೀವ್ನ ತಗೊಂಡು ಲೈನಿಂಗ್ನ ತೊಗೊಂಡಿದ್ದೀನಿ. ಸ್ಲೀವ್ದು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಎಕ್ಸ್ಟ್ರಾ ಸ್ವಲ್ಪ ಜೈಂಟ್ ಬೀಳುತ್ತಲ್ಲ, ಅದನ್ನು ಈಗ ಜೈಂಟ್ ಮಾಡ್ಕೊಬೇಕು. ಕಮ್ಮಿ ಇರೋದನ್ನು ಜೈಂಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ಲೀವ್ಗೂ ಅದೇ ಥರನೇ ಜೈಂಟ್ ಮಾಡ್ಕೊಬೇಕು. ನೋಡಿ ಈ ಥರ ಜೈಂಟ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ಥರ ತಿರುಗಿಸ್ಬಿಟ್ಟು ಒಂದು ಟಾಪ್ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿದ್ರೆ ನಮಗೆ ಮೇಲ್ಗಡೆ ನೋಡಿ ಕಾಣಿಸ್ತಾ ಇರುತ್ತೆ ಕರೆಕ್ಟ್ ಇರೋದು ಎಷ್ಟಿದೆ ಅಂತ. ಎಕ್ಸ್ಟ್ರಾ ಇರುತ್ತಲ್ಲ ಅದು ಕರೆಕ್ಟ್ ಇರೋ ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ನಮಗೆ ಕರೆಕ್ಟಾಗಿ ಬರುತ್ತೆ ಈ ಥರ. ಇನ್ನೊಂದು ಸ್ಲೀವ್ನು ಅದೇ ಥರನೇ ನೋಡಿ ಈ ಥರ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಂಡ್ಬಿಡಿ. ಈಗ ಮೇನ್ ಪೀಸ್ನ ತಗೊಂಡು ಮೇನ್ ಪೀಸ್ಗೂ ಜೈಂಟ್ ಬೀಳುತ್ತಲ್ಲ, ಜೈಂಟ್ಗೆ ನಾವು ಬಟ್ಟೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಜೈಂಟ್ ಮಾಡ್ಕೊಬೇಕು. ಉಲ್ಟಾ ಸೀದಾ ನೋಡಿಕೊಂಡು ಜೈಂಟ್ ಮಾಡ್ಕೊಳ್ಳಿ. ಸೀದಾ ಇರೋದು 2 ಒಂದೇ ಕಡೆ ಬರಬೇಕು. ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ಅದೇ ಥರನೇ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಉಲ್ಟಾ ಸೀದಾ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಇದಕ್ಕೂ ಮೇಲ್ಗಡೆಯಿಂದ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ ನಂತರ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಜಾಯಿಂಟ್ ಮಾಡ್ಕೊಬೇಕು. ಮೇನ್ ಪೀಸ್ದು ಸೀದಾ ಇರೋದು ಮೇಲೆ ಬರಬೇಕು. ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಳ್ಳಿ. ಇಟ್ಕೊಂಡು ಎರಡನ್ನೂ ಈ ಥರ ಸಮವಾಗಿ ಇಟ್ಕೊಂಡು 1 ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಲೈನಿಂಗ್ನ ಆ ಕಡೆಗೆ ತಿರುಗಿಸ್ಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ಹಾಕ್ಕೊಬೇಕು. ಒಳಗಡೆ ರಾಯ್ ಎಡ್ಜ್ ಇರುತ್ತಲ್ಲ ಅದು ನಮಗೆ ಲೈನಿಂಗ್ ಸೈಡ್ಗೆ ತಿರುಗಿಸ್ಬಿಟ್ರೆ ನಮಗೆ ಲೈನಿಂಗ್ ಮೇಲೆ ಸ್ಟಿಚ್ ಬರುತ್ತೆ. ಅದೇ ಥರನೇ 2 ಸೈಡು ಸ್ಟಿಚ್ ಹಾಕ್ಕೊಂಡ ನಂತರ ಲೈನಿಂಗು ಮತ್ತು ಮೇನ್ ಪೀಸ್ನ ಜಾಯಿಂಟ್ ಮಾಡ್ಕೊಬೇಕು. ಥರ ಜಾಯಿಂಟ್ ಮಾಡ್ಕೊಳ್ಳಿ. ನೀಟಾಗಿ ಫ್ಲಾಟ್ ಮಾಡಿಕೊಂಡು ಲೂಸ್ ಬಿಡಬಾರ್ದು. ಲೈನಿಂಗು ಮತ್ತು ಮೇನ್ ಪೀಸ್ನ 2 ಸಮವಾಗಿರಬೇಕು. ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರೋವಂಥ ಮೇನ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡ ನಂತರ ಸೆಂಟ್ರಲ್ಲಿ ನಮಗೆ ನ್ಯಾಚ್ ಇರುತ್ತಲ್ಲ ಅದು ನ್ಯಾಚ್ ಹೊಡ್ಕೊಳ್ಳಿ. ಲೈನಿಂಗ್ ಮೇಲೆ ನ್ಯಾಚ್ ಇರುತ್ತೆ, ಮೇನ್ ಪೀಸ್ ಮೇಲೂ ನ್ಯಾಚ್ ಹೊಡ್ಕೊಳ್ಳಿ. ನೋಡಿ ಎರಡೂ ಅದೇ ಥರನೇ ರೆಡಿ ಮಾಡ್ಕೊಬೇಕು. 2 ಸ್ಲೀವ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಸೇಮ್ ಅದೇ ಥರನೇ ರೆಡಿ ಮಾಡ್ಕೊಳ್ಳಿ ಎರಡೂ. ಈಗ ಶೇಪ್ ಬೆಲ್ಟ್ಗೆ ಬಟ್ಟೆ ತೊಗೊಂಡು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡಿದ್ದೀನಿ ಮೇನ್ ಪೀಸು. ಅದ್ರ ಮೇಲೆ ಲೈನಿಂಗ್ನ 2 ಇಟ್ಕೊಂಡಿದ್ದೀನಿ. ನೋಡಿ ಟೋಟಲು 3 ಪೀಸ್ನ ಈ ಥರ ಇಟ್ಕೊಬೇಕು. ಮೇನ್ ಪೀಸು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಳ್ಳಿ. ಇಟ್ಕೊಂಡು ಸ್ಟ್ರೈಟಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಫ್ರಂಟ್ ಸೈಡ್ ಇರೋದು ಸ್ಟಾರ್ಟಿಂಗಿಂದ ಇರಬೇಕು. ಇನ್ನೊಂದು ಪೀಸು ಫ್ರಂಟ್ ಸೈಡ್ ಇರೋದು ನಮ್ಮ ಸೈಡಿಗೆ ಬರೋ ಥರ ಇಟ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಳ್ಳಿ. ಶೇಪ್ದು ಫ್ರಂಟ್ದೊಂದು ಮತ್ತು ಸೈಡ್ಗೊಂದು ಬರುತ್ತಲ್ಲ ಆ ಶೇಪು ನೋಡ್ಕೊಬೇಕು ನಾವು. ಈ ಥರ ಸ್ಟ್ರೈಟಕ್ಕೆ ಸ್ಟಿಚ್ ಹಾಕ್ಕೊಂಡು ಈಗ ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ಸ್ವಲ್ಪ ಬಟ್ಟೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಟ್ರಿಮ್ ಮಾಡಿಕೊಂಡು ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಲೈನಿಂಗ್ನ ಇನ್ಸೈಡಿಗೆ ಫೋಲ್ಡ್ ಮಾಡಿಬಿಟ್ಟು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ.
ಇನ್ನೊಂದು ಅದೇ ಥರನೇ ಸ್ಟಿಚ್ ಹಾಕ್ಕೊಬೇಕು ನೋಡಿ. ಈ ಥರ ಕೈಯಲ್ಲಿ ಒಂದು ಸಲ ರಫ್ ಮಾಡಿದ್ರೆ ನೀಟಾಗಿ ಬರುತ್ತೆ ನಮಗೆ ಫೋಲ್ಡಿಂಗು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಎರಡು ಈ ಥರ ಇರಬೇಕು. ಶೇಪ್ ಬೆಲ್ಟ್ಗಳು ಫ್ರಂಟ್ ಸೈಡ್ ಬರೋವು ಎರಡು ಈ ಥರ ಇಟ್ಕೊಂಡು ಎದುರು ಬದ್ರು ಬರಬೇಕು, ನಮಗೆ ಆಪೋಸಿಟ್ ಬರಬೇಕು. ಈಗ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಟ್ರಿಮ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಇಕ್ಬಿಟ್ಟು ಅದ್ರ ಮೇಲೆ ಇದನ್ನು ಈ ಥರ ಉಲ್ಟಾ ಇಕ್ಕೊಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಎರಡೂ ಈ ಥರನೇ ಒಳಗಡೆನೇ ಇರಬೇಕು. ಆ ಥರ ಇಟ್ಕೊಳ್ಳಿ. ಆ ಥರ ಇಟ್ಕೊಂಡ ನಂತರ ಶೇಪ್ ಬೆಲ್ಟ್ಗೆ ಈಗ 3 ಇಂಚ್ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಸೈಡು ಒಂದು 1/4 ಇಂಚು ಮಾರ್ಜಿನ್ ಇಟ್ಕೊಂಡು 3/4ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಬ್ಲೌಸಿಂದ ನೋಡಿ ಇದು ಶೇಪ್ ಬೆಲ್ಟು ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬಂದುಬಿಟ್ಟು ನಮಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು. ಈ ಥರ ಲೈನ್ನ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಮಗೆ ಕೆಳಗಡೆ ಸೈಡು ಮಾರ್ಜಿನ್ ಏನು ಬೇಕಾಗಲ್ಲ, ನಾವು ಅವಾಗೆ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲೇನು ಮಾರ್ಜಿನ್ ಏನು ಬೇಕಾಗಲ್ಲ. ಮೇಲ್ಗಡೆ ಸೈಡ್ ಮಾತ್ರ ಒಂದು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ನಮ್ಮ ಶೇಪ್ ಬೆಲ್ಟ್ಗೆ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಬರಬೇಕು. ಇದು ಬಂದುಬಿಟ್ಟು ಫ್ರಂಟಿಗೆ ಬರುತ್ತೆ. ಇಲ್ಲಿ ಒಂದು ಟಿಕ್ ಮಾರ್ಕ್ ಹಾಕ್ಕೊಳ್ಳಿ, ಫ್ರಂಟ್ ಸೈಡ್ಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ. ಈಗ ಫ್ರಂಟು ಆವಾಗ ನಾವು ಡಾಟ್ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ತೊಗೊಬೇಕು. ನೋಡಿ ಈ ಥರ ತಗೊಂಡು ನೋಡಿ ಮಾರ್ಕ್ ಇರುತ್ತಲ್ಲ, ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದು ನಮಗೆ ಫ್ರಂಟ್ ಸೈಡ್ಗೆ ಉಕ್ಸ್ ಪಟ್ಟಿ ಸೈಡ್ ಬರಬೇಕು. ಆ ಥರ ಇಟ್ಕೊಳ್ಳಿ. ಆ ಥರ ಇಟ್ಕೊಂಡು ಇದನ್ನು ಈ ಥರ ಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಇದನ್ನು ಈ ಥರ ರೋಲ್ ಮಾಡಿಕೊಂಡು ಇದ್ರ ಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಟೆನ್ಷನ್ ಮಾರ್ಜಿನ್ಗೆ ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ನೋಡಿ ನಮಗೆ ಈ ಥರ ಬರುತ್ತೆ. ನೋಡಿ ಇನ್ಸೈಡ್ ಕೂಡ ರಾಯಡ್ ಅನ್ನೋದು ಕಾಣಲ್ಲ. ನೋಡಿ ಅದು ಡಾಟ್ ನಮಗೆ ಒಳಗಡೆ ಸೇರಿಸ್ಬಾರ್ದು, ಆಚೆಗಡೆ ತೆಕ್ಕೊಬೇಕು, ಅವಾಗೆ ಶೇಪ್ ನೀಟಾಗಿ ಬರುತ್ತೆ. ನೋಡಿ ಇನ್ನೊಂದು ಸೈಡು ಅದೇ ಥರನೇ ನಾವು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಈ ಥರ ಇಟ್ಕೊಬೇಕು. ಸೀದಾ ಬರೋದು ಒಂದು ಎರಡೂ ಒಂದೇ ಸೈಡ್ ಬರೋ ಥರ ಇಟ್ಕೊಳ್ಳಿ. ಆನಂತರ ಇದನ್ನು ಇದ್ರ ಮೇಲಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಓಪನ್ ಮಾಡ್ಕೊಬೇಕು. ನೋಡಿ ಈ ಥರ ಎಳೆದ್ರೆ ನಮಗೆ ನೀಟಾಗಿ ಆಚೆಗಡೆ ಬಂದುಬಿಡುತ್ತೆ. ನೋಡಿ ಎರಡು ನಮಗೆ ಈ ಥರ ಇರಬೇಕು. ನೆಕ್ ಎರಡು ಒಂದೇ ಸೈಡ್ ಬರೋ ಥರ ಇರಬೇಕು. ಈ ಥರ ಇಟ್ಕೊಂಡು ಲೆಫ್ಟ್ ಸೈಡ್ಗೆ ನಮಗೆ ಉಕ್ಸ್ ಪಟ್ಟಿ ಬರುತ್ತೆ. ನೋಡಿ ಉಕ್ಸ್ ಪಟ್ಟಿಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಕಾಜಾ ಪಟ್ಟಿ ಬಂದುಬಿಟ್ಟು ರೈಟ್ ಸೈಡಿಗೆ ಬರಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಉಕ್ಸ್ ಪಟ್ಟಿನ ಈ ಥರ ಅಟ್ಯಾಚ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಎಡ್ಜಲ್ಲಿ ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಇರೋದನ್ನು. ಈಗ ಕಾಜಾ ಪಟ್ಟಿ ನೋಡಿ, ಕಾಜಾ ಪಟ್ಟಿ ಬಂದುಬಿಟ್ಟು ಇನ್ಸೈಡಿಂದ ಅಟ್ಯಾಚ್ ಮಾಡಬೇಕು. ಉಕ್ಸ್ ಪಟ್ಟಿ ಬಂದುಬಿಟ್ಟು ಸೀದಾ ಸೈಡಿಂದ ಅಟ್ಯಾಚ್ ಮಾಡಿದ್ದೀವಲ್ಲ, ಈಗ ಕಾಜಾ ಪಟ್ಟಿ ಬಂದುಬಿಟ್ಟು ಇನ್ಸೈಡಿಂದ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಇನ್ನು ಸ್ವಲ್ಪ ಇರುತ್ತಲ್ಲ ಎಕ್ಸ್ಟ್ರಾ ಅದನ್ನು ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೋಡಿ ರಾಯ್ ಎಡ್ಜ್ ಇರುತ್ತಲ್ಲ, ರಾಯ್ ಎಡ್ಜನ್ನ ಪಟ್ಟಿ ಸೈಡಿಗೆ ತಿರುಗಿಸ್ಬಿಟ್ಟು ಆ ಎಡ್ಜ್ ಮೇಲೇ ರಾಯ್ ಎಡ್ಜ್ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ. ಕಾಜಾ ಪಟ್ಟಿಗೂ ಅಷ್ಟೇ ಪಟ್ಟಿ ಸೈಡಿಗೆ ತಿರುಗಿಸ್ಬಿಟ್ಟು ಎಡ್ಜನ್ನ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೋಡಿ ಉಕ್ಸ್ ಪಟ್ಟಿನ ಈ ಥರ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ.
ಥರ ಫೋಲ್ಡ್ ಮಾಡಿಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಕಾಜಾ ಪಟ್ಟಿ ಬಂದುಬಿಟ್ಟು ನೋಡಿ ಸ್ಟಿಚ್ ಹಾಕಿರ್ತೀವಲ್ಲ ನಾವು ಅವಾಗೆ ಅಟ್ಯಾಚ್ ಮಾಡೋಕ್ಕೆ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಮೇಲಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸೀದಾ ಸೈಡಿಗೆ ಫೋಲ್ಡ್ ಮಾಡ್ಕೊಬೇಕು, ಇನ್ಸೈಡಿಗೆಲ್ಲ ಫೋಲ್ಡ್ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಇದು ಉಕ್ಸ್ ಪಟ್ಟಿ ನಮಗೆ ಈ ಥರ ಇದೆ. ಈಗ ಕಾಜಾ ಪಟ್ಟಿಗೆ ಕಾಜಾ ಯಾವ ಥರ ಹಾಕ್ಕೊಳ್ಳೋದಂತ ನೋಡೋಣ. ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಮತ್ತೆ ಮಾರ್ಕಿಗೆ ಫೋಲ್ಡ್ ಮಾಡಿ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ನಮಗೆ ಕಾಜಾ ಬರಬೇಕು. ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಾಜಾ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಮಾರ್ಕ್ವರೆಗೂ ಸ್ಟಿಚ್ ಹಾಕ್ಕೊಂಡು ಮತ್ತೆ ಮಾರ್ಕ್ ತವ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಆ ಮಾರ್ಕ್ ಮೇಲೆ ನಮಗೆ ಕಾಜಾ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಎಲ್ಲ ಕಾಜಾನು ಇದೇ ಥರನೇ ರೆಡಿ ಮಾಡ್ಕೊಳ್ಳಿ. ಎಡ್ಜಲ್ಲಿ ರಫ್ ಮಾಡಿ ತೆಗೆದುಬಿಡಿ. ನೋಡಿ ನಮಗೀಗ ಕಾಜಾ ಪಟ್ಟಿನೂ ರೆಡಿ ಆಯಿತು. ಈ ಥರ ನೋಡಿ ಫ್ರಂಟ್ ಎರಡು ಅದು ಉಕ್ಸ್ ಪಟ್ಟಿ, ಇದು ಬಂದುಬಿಟ್ಟು ಕಾಜಾ ಪಟ್ಟಿ ಈ ಥರ ಬರುತ್ತೆ. ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ಫ್ರಂಟ್ ರೆಡಿ ಆಯ್ತಲ್ಲ, ಈಗ ಬ್ಯಾಕ್ನ ತಗೊಂಡು ಅದ್ರ ಮೇಲೆ ಫ್ರಂಟ್ನ ನೋಡಿ ನೆಕ್ಕು ನಮಗೆ ನೋಡಿ ಈ ಥರ ಇಟ್ಕೊಳ್ಬೇಕು. ನೆಕ್ ಎರಡು ಒಂದೇ ಸೈಡ್ ಬರೋ ಥರ ಇಟ್ಕೊಳ್ಳಿ. ಮತ್ತು ಮೇನ್ ಪೀಸ್ ಎರಡೂ ಒಳಗಡೆ ಹೋಗೋ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಬೇಕು. ಅದೇ ಥರನೇ ನೋಡಿ ಎರಡು ಸೈಡೂ ಅಟ್ಯಾಚ್ ಮಾಡ್ಕೊಳ್ಳಿ. ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ನೋಡಿ ಸ್ಲೀವ್ನ ತಗೊಂಡು ನೋಡಿ ಸೀದಾ ಇರೋದು ಈ ಥರ ಇಟ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಂಡು ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ನೋಡಿ ಅದು ಶೋಲ್ಡ್ರ್ ಅಟ್ಯಾಚ್ ಮಾಡಿರೋ ರಾಯಡ್ಜು ಬ್ಯಾಕ್ ಸೈಡಿಗೆ ಹೋಗೋ ಥರ ಇಟ್ಕೊಂಡು ನೋಡಿ ಅಲ್ಲಿ ನ್ಯಾಚ್ ಇರುತ್ತೆ, ಸೆಂಟ್ರ್ ನ್ಯಾಚು ಸ್ಲೀವಲ್ಲಿ, ಅದು ಬಂದುಬಿಟ್ಟು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ಲ ಶೋಲ್ಡ್ರ್ ಅಟ್ಯಾಚು ಅಲ್ಲಿಗೆ ಬರಬೇಕು. ಅಲ್ಲಿಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ವಲ್ಪನೇ ಈ ಥರ ಎರಡನ್ನೂ ಸಮವಾಗಿ ಇಟ್ಕೊಂಡು ಸ್ಲೀವ್ ಶೇಪ್ ಯಾವ ಥರ ಇರುತ್ತೋ ಅದೇ ಥರನೇ ಅಟ್ಯಾಚ್ ಮಾಡ್ಕೊತ ಬನ್ನಿ. ಈ ಸೈಡ್ ಆದಮೇಲೆ ಇನ್ನೊಂದು ಹಾಫ್ ಉಳ್ದಿರುತ್ತಲ್ಲ ನೋಡಿ ಆ ಸೈಡು ಅದನ್ನು ಈ ಥರ ತಿರುಗಿಸ್ಬಿಟ್ಟು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಶೋಲ್ಡ್ರ್ ತಾವಿಂದನೇ ಸ್ಟಾರ್ಟ್ ಮಾಡಿಕೊಂಡು ಈ ಥರ ಟೆನ್ಷನ್ ಮಾರ್ಜಿನ್ಗೆ ಸ್ವಲ್ಪನೇ ಈ ಥರ ರೆಡಿ ಮಾಡ್ಕೊತ ಜಾಯಿಂಟ್ ಮಾಡ್ಕೊತ ಬನ್ನಿ. ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು, ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಅದ್ರ ಮೇಲೇ. ನೋಡಿ ಈಗ ನಮಗೆ ಸ್ಲೀವ್ ಅಟ್ಯಾಚು ಈ ಥರ ಇರುತ್ತೆ. ಈಗ ಅದ್ರ ಮೇಲೇ ನಾನು ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ಟಿಚ್ ಹಾಕ್ಕೊಂಡ ನಂತರ ಇನ್ನೊಂದು ಸೈಡೂ ಅದೇ ಥರನೇ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಅದನ್ನು ಈಗ ಎರಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಾಯಿತು. ಈಗ ಮೆಜರ್ಮೆಂಟ್ ಬ್ಲೌಸಿಂದ ಸೈಡ್ ಅಟ್ಯಾಚ್ ಮಾಡೋದಕ್ಕೆ ಮೆಜರ್ಮೆಂಟ್ ತೊಗೋಬೇಕು. ನೋಡಿ ಈ ಥರ ಅದೆಷ್ಟು ಬರುತ್ತೋ ಅಷ್ಟಕ್ಕೆ ಮೆಜರ್ಮೆಂಟ್ ತಗೊಂಡು ಬರ್ಕೊಳ್ಳಿ. ಸ್ಲೀವ್ ಲೂಸ್ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಬರ್ಕೊಳ್ಳಿ. ಆನಂತರ ನೋಡಿ ಈ ಥರ ಹಾರ್ಮಲ್ಲು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ ತಾವಿಂದನೂ ಈ ಥರ
ಟೇಪ್ನ ಈ ಥರ ತಿರುಗಿಸ್ಕೊತ ಸೈಡ್ ಅಟ್ಯಾಚ್ದು ಫಸ್ಟ್ನೇ ಸ್ಟಿಚ್ ಇರುತ್ತಲ್ಲ ಅಲ್ಲಿವರೆಗೂ ಮೆಜರ್ಮೆಂಟ್ ನೋಡಿಕೊಂಡು ಆ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದನ್ನು ಬರ್ಕೊಬೇಕು. ಈಗ ನಾವು ಅಟ್ಯಾಚ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಬೇಕು. ಆ ನಮಗೆ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ ಹತ್ರ ಮಾರ್ಕ್ ಮಾಡ್ಕೊಂಡ ನಂತರ ಸ್ಲೀವ್ ಲೂಸ್ ಎಷ್ಟಿದೆಯೋ ನಾವು ಅವಾಗೆ ಬರ್ಕೊಂಡಿರ್ತೀವಲ್ಲ ಆ ಮೆಜರ್ಮೆಂಟು ನೋಡಿ ಈ ಥರ ಟೇಪ್ನ ಇಟ್ಕೊಂಡು ಮೆಜರ್ ಮಾಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಮಾರ್ಕ್ ಮಾಡಿರ್ತೀವಲ್ಲ ಮಾರ್ಕ್ ಮೇಲೇ ಸ್ಟಿಚ್ ಹಾಕ್ಕೊಬೇಕು. ಈ ಥರ ನೀಟಾಗಿ ಎಳ್ಕೊಂಡು ಸ್ಲೀವ್ದು ಜಾಯಿಂಟ್ ನೀಟಾಗಿ ಕೂರಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಈ ಥರ ನೋಡಿ ಉಕ್ಸ್ಪಟ್ಟಿನ ಮೆಜರ್ಮೆಂಟ್ ಮಾಡ್ಕೊಬೇಕು. ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ತಗೊಂಡು ಉಕ್ಸ್ಪಟ್ಟಿನ ಈ ಥರ ಇಟ್ಕೊಂಡು ಆ ಸ್ಟಿಚ್ಚು ಫಸ್ಟ್ನೇ ಸ್ಟಿಚ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಆ ಮಾರ್ಕ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಫ್ಲಾಟ್ ಮಾಡಿಕೊಂಡು ಫ್ರಂಟ್ ಬ್ಯಾಕ್ ಎರಡನ್ನೂ ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಲ್ಲಿ ರಫ್ ಮಾಡಿದ ನಂತರ ಇನ್ನೊಂದು ಸೈಡು ಅದೇ ಥರನೇ ಅಟ್ಯಾಚ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು, ಆನಂತರ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋದಲ್ಲಿ ತೋರಿಸ್ತಾರೆ ಥರ ಮಾರ್ಕ್ ಮಾಡಿಕೊಂಡು ಆನಂತರ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಸೈಡು ಅದೇ ಥರನೇ ಸ್ಟಿಚ್ ಮಾಡಿಕೊಂಡು ನಮಗೆ ಎಕ್ಸ್ಟ್ರಾ ಸ್ಟಿಚ್ಗಳು ಒಂದು 3-4 ಸ್ಟಿಚ್ಗಳು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಸೈಡ್ ಅಟ್ಯಾಚ್ ಮಾಡಾದ್ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ. ಈಗ ನೋಡಿ ಕಾಜಾಪಟ್ಟಿನೂ ಅಷ್ಟೇ, ಕಾಜಾಪಟ್ಟಿ ಎಷ್ಟಿದೆಯೋ ಅಷ್ಟು ಅಳತೆ ಬ್ಲೌಸಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಲ್ಲಿ ರಫ್ ಮಾಡಿ. ಈಗ ನೋಡಿ ಕಾಜಾಪಟ್ಟಿನ ಈ ಥರ ಇಟ್ಕೊಂಡು ಅದ್ರ ಮೇಲೆ ಅಳತೆ ಬ್ಲೌಸ್ದು ಕಾಜಾಪಟ್ಟಿ ಈ ಥರ ಇಟ್ಕೊಂಡು ನೋಡಿ ಬ್ಯಾಕು ಈ ಥರ ಮೆಜರ್ಮೆಂಟ್ ಮಾಡ್ಕೊಬೇಕು. ಡಾಟ್ ಹಾಕ್ಕೊಳೋದಕ್ಕೆ ಈ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಈ ಥರ ಎರಡನ್ನೂ ಈ ಥರ ಸಮವಾಗಿ ಇಟ್ಕೊಂಡು ನೋಡಿ ಎಷ್ಟಿದೆ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ಲ ಅದೆಷ್ಟು ಎಕ್ಸ್ಟ್ರಾ ಇದೆಯಾ ನೋಡಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಆ ಮಾರ್ಕ್ಗೆ ಫೋಲ್ಡ್ ಮಾಡಿ ಮತ್ತು ಅದನ್ನು ಇನ್ನೊಂದು ಫೋಲ್ಡ್ ಮಾಡಿದ್ರೆ ನಮಗೆ ಅದೆಷ್ಟು ಮೆಜರ್ಮೆಂಟ್ ಬರುತ್ತೆ ನೋಡ್ಕೊಬೇಕು. ನೋಡಿ ಆ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅಷ್ಟು ಮೆಜರ್ಮೆಂಟ್ಗೆ ನಾವು 2 ಡಾಟ್ ಹಾಕ್ಕೊಬೇಕು. ಇವಾಗ ಡಾಟ್ ಹಾಕ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಸೈಡ್ ಜಾಯಿಂಟ್ ಎರಡನ್ನೂ ಈ ಥರ ಇಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡಿಂಗಿಗೆ ಇದು ಸೈಡ್ ಜಾಯಿಂಟ್ ಈ ಥರ ಇಟ್ಕೊಂಡು ನಮಗೆ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಡಾಟ್ ಮೆಜರ್ಮೆಂಟು ಅದು ಮಾರ್ಕ್ ಮಾಡಿಕೊಂಡು ನಾವು ಆ ಮಾರ್ಕ್ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಕ್ರಾಸ್ಗೆ ಡಾಟ್ ಹಾಕ್ಕೊಳ್ಳಿ. ಡಾಟ್ ಉದ್ದ ಬಂದುಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಇನ್ನೊಂದು ಸೈಡು ನೋಡಿ ಈ ಥರ ಡಾಟ್ ಹಾಕ್ಕೊಂಡ ನಂತರ ಇನ್ನೊಂದು ಸೈಡು ಇದೇ ಥರನೇ ನೋಡಿ ಸೈಡು ಆ ಸೈಡ್ ಈ ಸೈಡ್ ಈ ಥರ ಇಟ್ಕೊಂಡು ಆ ಡಾಟ್ ಎಲ್ಲಿಗೆ ಬಂದಿರುತ್ತೋ ನೋಡಿ ಅಲ್ಲಿ ಈ ಥರ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. 2 ಡಾಟು ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಡಾಟ್ ಅಗಲ ಬಂದುಬಿಟ್ಟು ನಮಗೆ ಎಷ್ಟು ಮೆಜರ್ಮೆಂಟ್ ಬಂದಿರುತ್ತೋ ಅಷ್ಟು ಮಾರ್ಕ್ ಮಾಡಿಕೊಂಡು ಉದ್ದ ಬಂದುಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಉದ್ದ ನೋಡಿ ಡಾಟ್ ಉದ್ದನೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 4 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಆ 4 ಇಂಚ್ವರೆಗೂ ಈ ಥರ ಕ್ರಾಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ 2 ಡಾಟ್ನೂ ಹಾಕ್ಕೊಬೇಕು. ಈಗ ನೋಡಿ ಚೆಕ್ ಮಾಡ್ಕೊಬೇಕು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಈ ಥರ ಕಾಜಾಪಟ್ಟಿನೂ ಈ ಥರ ಇಟ್ಕೊಂಡು ಅಲ್ಲಿಂದ ಈ ಥರ ನೋಡಿ ಸ್ವಲ್ಪನೇ ಈ ಥರ ಎರಡನ್ನೂ ಸಮವಾಗಿ ಇಟ್ಕೊಂಡು ನೋಡ್ಕೊತಾ ಬರಬೇಕು. ನೋಡಿ ಈ ಥರ ಎರಡನ್ನೂ ಕರೆಕ್ಟಾಗಿರಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಆನಂತರ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಬೇಕು. ಸೈಡಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬ್ಲೌಸು ರೆಡಿಯಾಗುತ್ತೆ. ನೋಡಿ ಈ ಥರ ರೆಡಿಯಾಗಿದೆ ಬ್ಲೌಸ್. ಈಗ ನಮಗೆ ನಾವು ಉಗ್ಸ್ ಹಾಕ್ಕೊಂಡ್ರೆ ನಮಗೆ ಬ್ಲೌಸ್ ರೆಡಿಯಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.